ಹೌದು ತುಂಬಾ ಸ್ಟೈಲಿಶ್ ಆಗಿ ಕಾಣಿಸಿದ್ರೆ ಹೌದು ಆ್ಯಕ್ಚುಲಿ ನನ್ನ ಮದುವೆಲಿ ನಮ್ಮ ಮಾವನು ಇಷ್ಟು ಚೆನ್ನಾಗಿ ನನ್ನನ್ನು ತೋರಿಸಿರಲಿಲ್ಲ. ನಾನು ಈ ಸಿನಿಮಾ ನೋಡಿದ್ರೆ ನೀವು ಇಷ್ಟು ಚೆನ್ನಾಗಿದ್ರಲ್ಲ ಗುರು ಯಾಮಾರು ಮದುವೆ ಆಗ್ಬಿಟ್ಟು ಯಾವಾಗಲೇ ಅಂದ್ಕೊಂಡೆ. ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹೌದು ಪಾತ್ರನೂ ತುಂಬಾ ಚೆನ್ನಾಗಿದೆ, ತುಂಬಾ Yes. ಅಪ್ರಿಸಿಯೇಷನ್ಸ್ ಬರ್ತಾ ಇದೆ. ಎಸ್ ವಿಜಯ್ ಸರ್ ಮುತ್ಕೊಳ್ಳೋದಕ್ಕಿಂತ ಯಥೇಚ್ಛವಾಗಿ ನಿಮಗೆ ಎಲ್ಲರೂ ರೌಂಡ್ ಆಗ್ತಾ ಇದ್ದಾರೆ ಫ್ಯಾನ್ಸು. ಇಲ್ಲ ಮ್ಯಾಮ್ ಹಂಗೇನಿಲ್ಲ. ಅದು ಈಶ್ವರ ಸಿಗದಿರುವಾಗ ನಂದೀಶ್ವರನ್ ಫಸ್ಟು ಸುತ್ಕೋತಾರೆ. ಈಶ್ವರ ಬಂದರೆ ನಂದೀಶ್ವರನ್ ಸೈಡ್ಗೆ ಇಡ್ತಾರೆ, ಈಶ್ವರ ಒಳಗಿದ್ದಾರೆ. ಎಲ್ಲಿ ಸರ್ ಪ್ರತಿಯೊಂದು ಡೈಲಾಗ್ಸ್ ನಿಮಗೆ ಕೊಟ್ಟಿರೋದು ಡೈಲಾಗ್ಸು ಹೈಲೈಟ್ ಆಗ್ತಾ ಇದೆ. ಕಟ್ ಮಾಡಿ ಸಲಗದಲ್ಲೂ ಕೂಡ ಅದೇ ಥರದ ಪವರ್ಫುಲ್ ಡೈಲಾಗ್ಸ್ ಇತ್ತು, ಇಲ್ಲೂ ಇದೆ. ನಿಮ್ಮ ಡೈಲಾಗ್ಸ್ ಬಂದ ತಕ್ಷಣ ಜನ ಬಿಸಿ ಹೊಡಿತಾ ಇದ್ರು, ಅದು ಮಜಾ ಮಾಡ್ತಾ ಇದ್ವಿ ಈವನ್ ನಾವು ಕೂಡ. ಸೊ ಏನು ಹೇಳ್ತೀರಾ ವಿಜಯ್ ಸರ್ಗೆ ಮತ್ತು ಮಾಸ್ತಿ ಸರ್ಗೆ? ಅದೇ ನಾವು ಈಗ ಹಗಲು ರಾತ್ರಿ ಮೂಳೆ ಮುರ್ಕೊಂಡು ರಕ್ತ ಪಕ್ತ ಹೊಲಿಗೆ ಹಾಕೊಂಡು ಕೆಲಸ ಮಾಡೋದೇ ಜನ ಕೂಗೋದಕ್ಕೆ ಅಥವಾ ವಿಜಿಲ್ ಹೊಡೆಯೋದಕ್ಕೆ. ಅದು ಬೀಳ್ತಿದೆ ಅಂದರೆ ನಾವು ಅಷ್ಟು ಪಟ್ಟ ಅಷ್ಟು ಶ್ರಮಗಳು ಅದು ಇವತ್ತು ಸಕ್ಸಸ್ ಆಗಿದೆ ಅಂತ. ಮಾಸ್ತಿ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಅದೇ ಹೇಳಿದ್ನಲ್ಲ, ಮಾಸ್ನ ತಿದ್ದು ಬರೆದ್ರೆ ಮಾಸ್ತಿ ಆಗುತ್ತೆ, ಮಾಸ್ತಿ ಏನಾದ್ರು ತಿದ್ದು ಬರೆದ್ರೆ ಅದು ಮಾಸ್ ಡೈಲಾಗ್ ಆಗುತ್ತೆ. ವಿಜಯಣ್ಣ ಆಬ್ವಿಯಸ್ಲಿ ಯಾವಾಗಲೂ ನನ್ನ ತಮ್ಮನ ಥರ ಕರ್ಕೊಂಬಂದಿದ್ದಾರೆ ಕೈ ಹಿಡಿದು. ಮತ್ತು ಅದೇ ಈ ಸಿನಿಮಾದಲ್ಲೂ ಆಗಿದೆ. ಅವಾಗೇ ಮುಂಚೆ ಒಂದ್ಸತಿ ಹೇಳಿದೆ, ಅವರು ಪಾತ್ರ ಕೊಟ್ಟಿಲ್ಲ ಸುದಿಗೆ ಜೀವನ ಕೊಟ್ಟಿದ್ದಾರೆ ಅಂತ. ಇದನ್ನೊಂದಷ್ಟು ವರ್ಷ ನನಗೆ ಮೈಲೇಜ್ ಕೊಡುತ್ತೆ. ಅವ್ರು ಹೇಳ್ದಂಗೆ ಕೆಲಸ ಮಾಡಿದ್ರು. ಕಾಸ್ಟ್ಯೂಮ್ ಬಗ್ಗೆ ಈ ಜ್ಯುವೆಲ್ಸ್ ಬಗ್ಗೆ ಏನಾದರೂ ಒಂದು ಪರ್ಟಿಕ್ಯುಲರ್ ರೀಸನ್ ಇದ್ದೇ ಇರುತ್ತೆ. ಮೇಡಮ್ ಇದು ಸಿನಿಮಾಲ್ ಹಾಕಿದ್ದು ರೋಲ್ಡ್ ಗೋಲ್ಡು. ಸರಿ ಬಿಲ್ಡಪ್ಗೆ ಹಾಕೊಂಬಂತೀನಿ, ಬಿಚ್ಚು ಅಂದರೆ ಬಿಚ್ಚಿಬಿಡ್ತೀನಿ. ಒಂದು 400 ರೂಪಾಯಿ ಚೈನ್ ಇದು. ಸರ್ ನನಗೆ ಟಗರು ಸಿನಿಮಾದಲ್ಲಿ ನಿಮಗೆ ಒಂದು ಪವರ್ಫುಲ್ ಪಾತ್ರ ಸಿಕ್ಕಿತ್ತು, ಅನಂತರ ಸಲಗಾದಲ್ಲಿ ಸಾವಿತ್ರಿ ಅಂತ ಫೇಮಸ್ ಆಯಿತು. ಈಗ ಈ ಸಿನಿಮಾ ಬೇರೆ ಬೇರೆ ಒಂದು ತಿರುವನ್ನ ಕೊಡುತ್ತೆ ಅನ್ನೋಂಥ ಎಕ್ಸ್ಪೆಕ್ಟೇಷನ್ ನಮಗಿದೆ. ಏನು ಹೇಳ್ತೀರಾ ಶುಂಠಿ ಪಾತ್ರದ ಬಗ್ಗೆ? ಅದೇ ಮ್ಯಾಮ್ ಆ್ಯಕ್ಚುಲಿ ನಾನು ಒಂದು 25 ವರ್ಷ ಕಾಡು ಮನುಷ್ಯನ ಥರ ಓಡಾಡ್ಕೊಂಡಿದ್ದೆ, ನನಗೂ ಗೊತ್ತಿರಲ್ಲ. ಈಗ ನನ್ನ ಜೊತೆ ಬಂದವರು ಎಲ್ಲ ಹೇಳಿದ್ರು ಈ ಲುಕ್ ಚೆನ್ನಾಗಿದೆ, ಹಿಂಗೆ ಇರು ನೋಡು, ಒಂಥರ ಯಾವುದೋ ಹಿಂದಿ ಬರೋ ವಿಲನ್ ಥರ ಇದೆಯಾ, ಇದನ್ನೇ ಕ್ಯಾರಿ ಮಾಡು ಅಂತ. ಬಟ್ ನಾನು ಮಾಡೋ ಪಾತ್ರಗಳಿಗೆ ಈಗ ಡೈರೆಕ್ಟರ್ಗಳು ಹೇಳ್ತಿರೋದು ದಯವಿಟ್ಟು ಕೂದಲು ಬಿಡು ಅಂತ. ಮತ್ತೆ ಬೆಳ್ಕೋತಿದ್ದೆ ಈಗ ಗೊತ್ತಿಲ್ಲ, ಈಗ ಹೋಗಿ ಯೋಚನೆ ಮಾಡ್ತೀನಿ ಏನು ಮಾಡೋದಿದೆ ಎರಡರ ಮಧ್ಯೆ ಅಂತ. ನಿಮ್ಮ ಮತ್ತೆ ವಿಜಯ್ ಸರ್ ಕಾಂಬಿನೇಷನ್ ನೆಕ್ಸ್ಟ್ ಯಾವಾಗ ಸರ್? ಆಲ್ರೆಡಿ ಪ್ರಿಪರೇಷನ್ಸ್ ಏನಾದರೂ ನಡೀತಾ ಇದೆಯಾ ಬೇರೆ? ಅದೆಲ್ಲ ಗೊತ್ತಿಲ್ಲ ಮ್ಯಾಮ್, ನೀವು ಅದು ಅಣ್ಣನೇ ಕೇಳಬೇಕು. ಅವ್ರು ಕರೆದ್ರೆ ಹೋಗಿ ಕೆಲಸ ಮಾಡ್ತಾರೆ. ಅದೇ ಏನೋ ಇದು ಯಾವುದೋ ಸಲಗ 2 ಒಂದು ಇಂಟು ತೋರಿಸೋರು ಸಾವಿತ್ರಿ ಬದುಕಿದ್ದಾರೆ, ಸಾವಿತ್ರಮ್ಮನ ಏನಾದ್ರು ಕರ್ಕೊಬಂದ್ರೆ ಬಂದು ಕೆಲಸ ಮಾಡ್ತೀನಿ. ನಿಮಗೆ ಎಷ್ಟು ಗೊತ್ತಿರುತ್ತೆ ಇದು? ಖಂಡಿತ ಗೊತ್ತಿರಲ್ಲ ಮ್ಯಾಮ್, ನಿಮ್ಗೆ ಹಂಗೆ ಅನ್ಸುತ್ತೆ, ಏನು ಗೊತ್ತಿರಲ್ಲ. ಸರ್ ತುಂಬಾ ಸ್ಟ್ರಗಲ್ಸ್ನ ನೋಡಿ ಸ್ಕ್ರಾಚ್ ಲೆವೆಲಿಂದ ಬಂದು ಇವತ್ತು ಇಷ್ಟೊಂದು ಜನರ ಪ್ರೀತಿ ಪ್ರೋತ್ಸಾಹ Yes. ಸಕ್ಸಸ್ನ ನೋಡ್ತಾ ಇದ್ದೀರಾ. Yes. ಈ ಮೂಮೆಂಟಲ್ಲಿ ನಿಮ್ಮ ಅಮ್ಮ ನೆನಪು ಮಾಡ್ಕೊಂಡು ಜೊತೆಗೆ ಏನು ಹೇಳ್ತೀರಾ ಸರ್ ನಿಮ್ಮ ಕೈ ಹಿಡಿದು ಜನಗಳಿಗೆ ಮತ್ತೆ ಬಳಗದವರಿಗೆ? ಅದೇ ಮ್ಯಾಮ್, ಸಿನಿಮಾ ಅಮ್ಮ ಎರಡೂ ಒಂದೇ ನನಗೆ. ಅಮ್ಮ ಅವಾಗ ಸಾಥ್ ಕೊಟ್ಟರು ಚಿಕ್ಕದ್ರಿಂದ, ಸಿನಿಮಾ ಈಗ ಸಾಥ್ ಕೊಡ್ತಿದೆ. ಆಮೇಲೆ ತುಂಬ ಸ್ಕ್ರಾಚಿಂದ ಹಂಗೆ ಬಂದು ಹಂಗೇನು ಏನು ಅಂಬಾನಿ ಆಗಿಲ್ಲ, ಇನ್ನೂ ಸ್ಕ್ರಾಚಲ್ಲೇ ಇದ್ದೀನಿ. ಆ ಸ್ಕ್ರಾಚಸ್ ಸ್ವಲ್ಪ ಕಮ್ಮಿ ಆಗ್ತಿದೆ ಅಷ್ಟೇ, ಇನ್ನೂ ಸಂಪೂರ್ಣವಾಗಿ ಏನೂ ಆಗಿಲ್ಲ. ಕೆಲಸದ ಹಾದಿಯಲ್ಲಿದ್ದೀನಿ, ಕೆಲಸ ಮಾಡ್ತಿದ್ದೀನಿ, ಇನ್ನೂ ಕೆಲಸ ಮಾಡ್ತೀನಿ. ಜನಗಳ ಪ್ರೋತ್ಸಾಹ ಹೆಂಗೆ ಇದೆ ನೀವು ಹೇಳ್ದಂಗೆ ಆ ಮಟ್ಟಕ್ಕೆ ಏನಾದ್ರು ಬರ್ತೀನಿ. ಸರ್ ಲಾಸ್ಟ್ ಕ್ವಶನ್, ಡೈಲಾಗ್ ರೈಟ್ರು ಒಂದು ಸಿನಿಮಾ ಅಥವಾ ಒಂದು ಕತೆ ಫ್ಲಾಟ್ ಬರೋದ ಮೇಲೆ ಡೈಲಾಗ್ಸು, ಬಟ್ ಸುದೀಪ್ ಸರ್ ಆನ್ ಸ್ಪಾಟ್ ನಿಮ್ಮನ್ನೇ ನಾವು ಪ್ರೇಕ್ಷೆಗೆ ಹೇಳ್ತಾ ಇಲ್ಲ, ಯಾವುದೋ ಒಂದು ಮಾತಾಡ್ತಿರ್ತೀರಾ ಅಲ್ಲೇ ಒಂದು ಡೈಲಾಗ್ ಹೇಳ್ತೀರಾ ಸ್ಪಾಂಟೇನಿಯಸ್ ಆಗಿ. ಸೊ ಈ ಒಂದು ಕಲೆ ಪುಸ್ತಕಗಳನ್ನ ಓದೋ ಅಭ್ಯಾಸನ ಹೇಗೆ ಸುದೀಪ್ ಸರ್ ಇದೆಲ್ಲ ಸಾಧ್ಯ? ಗೊತ್ತಿಲ್ಲ ಮ್ಯಾಮ್, ಮೊನ್ನೆ ಯಾರು ನೀವು ತುಂಬ ರಾ ಕಾಣಿಸ್ತೀರಾ ಹಿಂಗೆ ಅಂತ, ನನ್ನ ಹೆಸರೇ ಸುಧೀರಾ ಅಂತ ಅಂದೆ. ನೋಡಿ ಸರ್ ಹೆಂಗೆ ಹೇಳ್ತೀರಾ ನೀವು ಅಂತ. ಗೊತ್ತಿಲ್ಲ ಮ್ಯಾಮ್, ಮೈಕ್ ಹಿಡಿದ್ರೆ ಹಂಗೆ ಆಗುತ್ತೆ ನನಗೆ, ಸೈಕ್ ಆಗ್ಬಿಡ್ತೀನಿ ಮೈಕ್ ಹಿಡಿದ್ರೆ ಅನಿಸುತ್ತೆ. ಫೈನಲಿ ಭೀಮಾ ಬಗ್ಗೆ ಏನು ಹೇಳ್ತೀರಿ? ಎಷ್ಟು ಹೆಮ್ಮೆ ಇದೆ ಭೀಮಾ ಪಾತ್ರ? ಸಿಕ್ಕಾಪಟ್ಟೆ ಖುಷಿ ಇದೆ ಮೇಡಮ್. ಇವತ್ತು ನೋಡಿ ಅದೇ ಏನು ನಾವು ಓದಾಡ್ತಿದ್ವಿ, ಜನ ಬರ್ತಿಲ್ಲ ಕನ್ನಡ ಸಿನಿಮಾಗೆ ಅಂತ. ಇವತ್ತು ನೀವೇ ನೋಡ್ತಿದ್ದೀರಿ ಜನ. ಥ್ಯಾಂಕ್ಸ್, ಮತ್ತೆ ಒಂದ್ಸರಿ ಗೆಲ್ಸಿದ್ದೀರಾ ನಮ್ಮನ್ನೆಲ್ಲ. ಆಗ ಸಲ್ಗಾಲು ಇದೇ ಥರ ಜನ ಅಂಥ ಕಷ್ಟಕಾಲದಲ್ಲಿ ಬಂದಿದ್ರಿ, ಇವತ್ತು ಮತ್ತೆ ನಮ್ಮ ಕನ್ನಡ ಸಿನಿಮಾಗಳು ಕೈ ಹಿಡಿದಿರಾ. ಥ್ಯಾಂಕ್ ಯು ಸೋ ಮಚ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.